ಎಲ್ಲ ಹೆಂಗಿದ್ರಿ ದಾನಿ ಕ್ಲೈನ್ ನಮಸ್ಕಾರ. ಬನ್ನಿ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ತಿನ್ನುವ. ಈ ಥರ ತುಂಬ ಜನ ಹೇಳ್ತೀರಲ್ಲ ಯಾವುದೇ ಹೋಟ್ಲಿಗೆ ಹೋದ್ರೆ ಸರ್ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ, ಸರ್ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ, ಸರ್ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ಅಂತ. ಯಾಕಂದರೆ ಇವತ್ತು ನಾನು ಬಂದಿರೋದು ಅಂಥದ್ದೇ ಒಂದು ಹೋಟ್ಲು, ಇದರ ಹೆಸರೇ ಎಕ್ಸ್ಟ್ರಾ ಚಟ್ನಿ ಅಂತ. ಇಲ್ಲಿ ವೆರೈಟೀಸ್ ಆಫ್ ಚಟ್ನಿನೇ ಫೇಮಸ್ಸು. ದಿನ ಒಂದೊಂದು ಥರ ಚಟ್ನಿ ಮಾಡ್ತಾರಂತೆ. ಹೊಸ ಹೋಟೆಲು ಗಾಂಧಿನಗರದಲ್ಲಾಗಿದೆ. ಆಮೇಲೆ ಇಲ್ಲಿನ ತಿಂಡಿಗಳು ಅಷ್ಟೇ, ಕೆಲವೆಲ್ಲ ನಾನು ತಿಂಡಿ ಕೇಳೇ ಇರಲಿಲ್ಲ, ಆ ಥರದ ತಿಂಡಿಗಳು ಇಲ್ಲಿವೆ ಅಂತೆ. ಹಂಗಾದರೆ ಈ ಒಂದು ಹೋಟೆಲ್ ಹೆಂಗಿದೆ, ಎಕ್ಸ್ಟ್ರಾ ಚಟ್ನಿ ಹೆಂಗಿದೆ ನೋಡೋಣ ಬನ್ನಿ. ನಾವು ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ತಿನ್ನೋಣ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ರಾಜ್ ಅಂತ. ನಾವು ದಿ ಓನರ್ಸ್ ಆಫ್ ಎಕ್ಸ್ಟ್ರಾ ಚಟ್ನಿ ಇಲ್ಲಿ ಗಾಂಧಿನಗರದಲ್ಲಿ. ಇಟ್ಸ್ ಅ ಫ್ಯಾಮಿಲಿ ರನ್ ಆಪ್ರೇಷನ್. ನಾನು, ನಮ್ಮಮ್ಮ, ನಮ್ಮ ಅಕ್ಕ ಇದು ಪ್ಯಾಷನಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಎಕ್ಸ್ಟ್ರಾ ಚಟ್ನಿ ಬಂದು ಇಟ್ಸ್ ಜಸ್ಟ್ ಬಿನ್ ಒಂದು ವಾರ ಆಗಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾ ಚಟ್ನಿ ಹೆಸರು ಬಂದು ನಾವು ಸುಮಾರು ಹೆಸರು ಯೋಚನೆ ಮಾಡಿದ್ವಿ. 1 ಪ್ಲೇಟ್ ಇಡ್ಲಿ ಬಿಸಿ ಬಿಸಿ, ಆದರೆ ಯಾವುದೂ ಸ್ಟ್ರೈಕ್ ಆಗಿಲ್ಲ. ಆ್ಯಂಡ್ ಒಂದು ಕಾನ್ಸೆಪ್ಟು ಬೈಂಡ್ ಆಗಬೇಕಾಗಿತ್ತು. ಸೊ ನಮ್ಮ ಮನೆಯಲ್ಲಿ ಚಟ್ನಿ ತುಂಬ ನಮ್ಮಮ್ಮ ದಿವಸ ಒಂದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನೀಸ್ ಮಾಡ್ತಾಯಿದ್ರು. ಸೊ ಅದು ವಿ ವಾಂಟೆಡ್ ಟು ಬ್ರಿಂಗ್ ದಟ್ ಟು ದ ಪಬ್ಲಿಕ್. ಸೊ ನಮ್ಮ ಕಾನ್ಸೆಪ್ಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಎಕ್ಸ್ಟ್ರಾ ಚಟ್ನಿ. ಪ್ರತಿದಿನ ಒಂದೊಂದು ಸ್ಟೇಪಲ್ ಚಟ್ನಿ ಬಿಟ್ಟು ಒಂದೊಂದು ಎಕ್ಸ್ಟ್ರಾ ಚಟ್ನಿ ಇರುತ್ತೆ. ಆ ಎಕ್ಸ್ಟ್ರಾ ಚಟ್ನಿ ಕೈ ರೂಪದಲ್ಲಿ ಮಾಡಿಬಿಟ್ಟು ನಾವು ನಮ್ಮ ಡಿಶಸ್ಗೆ ಜೊತೆ ಸರ್ವ್ ಮಾಡ್ತೀವಿ. ಮೇನ್ ಚಟ್ನಿ ಬಂದು ಕಡಲೆಕಾಯಿ ಚಟ್ನಿ, ಅದು ಪ್ರತಿಯೊಂದು ಡಿಶ್ಗೆ ಹೋಗುತ್ತೆ. ಅದು ಬಿಟ್ಟು ಅಲ್ಲಂ ಚಟ್ನಿ ಅಂತ ಇದೆ. ಅಲ್ಲಂ ಅಂದರೆ ಜಿಂಜರು, ದ್ಯಾಟ್ ಈಸ್ ಫ್ರಮ್ ಆಂಧ್ರ. ನಮ್ಮ ಮೇನ್ ಸ್ಪೆಷಾಲಿಟಿ ಏನಂದರೆ ಈ ರುಬ್ಬುಕಲ್ ಚಟ್ನಿ. ಸೊ ನಾವು ಇಡ್ಲಿ, ನೀವು ಒಂದು ದೋಸೆ ಆರ್ಡರ್ ಮಾಡ್ತೀರಾ, ದೋಸೆ ಜೊತೆಗೆ ನಾವು ಒಂದು ಒಂದು ರೆಗ್ಯುಲರ್ ಚಟ್ನಿ ಕೊಡ್ತೀವಿ, ಪೀನಟ್ ಚಟ್ನಿ. ಅದು ನಮ್ಮದು ಸ್ಟೇಪಲ್ ಚಟ್ನಿ, ದಿವಸ ಚಟ್ನಿ ಸಿಗುತ್ತೆ. ಅದ್ರ ಜೊತೆ ಇನ್ನೊಂದು ರುಬ್ಬುಕಲ್ ಚಟ್ನಿ ಕೊಡ್ತೀವಿ. ಒಂದೊಂದು ದಿವಸ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿನ ಚಟ್ನಿ ಬಂದು ಹೀರೆಕಾಯಿ ಚಟ್ನಿ, ನಾಳೆ ಮಂಗಳೂರು ಸೌತೆಕಾಯಿ ಚಟ್ನಿ ಇರ್ಬೋದು. ಸೊ ಹಂಗೆ ದಿನ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ನಾವು ನಮ್ಮ ಡಿಶ್ ಜೊತೆ ಸರ್ವ್ ಮಾಡ್ತೀವಿ. ಅದು ರುಬ್ಬುಕಲ್ಲು ಲೋಗೋದಲ್ಲಿ ಎಂಫಸೈಸ್ ಮಾಡಿದ್ದೀವಿ. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಅವರ್ ಸ್ಪೇಸ್. ನಮ್ಮ ಡಿಶಸ್ ಮಾತ್ರ ಓನ್ಲಿ ಕರ್ನಾಟಕದ ಡಿಶಸ್ ಇಲ್ಲ, ನಮ್ಮದು ಆಲ್ ಓವರ್ ಸೌತ್ ಇಂಡಿಯಾ ಡಿಶಸ್ಸು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮಂಗಳೂರಿಂದ ವಿ ಹ್ಯಾವ್ ದಿಸ್ ತಟ್ಟೆ ಇಡ್ಲಿ, ಜಸ್ ಮಂಗಳೂರು ಗೀ ರೋಸ್ಟ್ ತಟ್ಟೆ ಇಡ್ಲಿ. ಆ್ಯಂಡ್ ಮತ್ತು ಆಂಧ್ರದಿಂದ ವಿ ಹ್ಯಾವ್ ದಿಸ್ ಕಡಪ ಕಾರಂ ದೋಸೆ ಅಂತ ಇದೆ, ಗುಂಟೂರು ಚಿಲ್ಲಿ ಕಾರಂ ಜೊತೆ ಮಾಡೋದು. ಇನ್ಫ್ಲುಯೆನ್ಸಸ್ ಫ್ರಮ್ ಆಲ್ ಆಫ್ ದ ಸೌತ್ ನಾವು ಎನ್ಫಸಿಸ್ ಮಾಡಿ ಮಾಡ್ತಾ ಇರೋದು. ನನ್ನೊಂದು ಫೇವ್ರೆಟ್ ಡಿಶ್ ಇದೆ ಸ್ವೀಟ್ನಲ್ಲಿ. ನಮ್ಮ ಅಮ್ಮ ಚಿಕ್ಕದೇವ್ರಾಗ ಮಾಡಿಕೊಡ್ತಾಯಿದ್ರು, ಹಾಲು ಪೂರಿ ಅಂತ. ಸೊ ಅದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹಾಲು ಪೂರಿ ಅಂದರೆ ಬೇಸಿಕ್ಲಿ ಖಡಕ್ ಪೂರಿ ಜೊತೆ ಗಸಗಸೆ ಹಾಲು ಹಾಕ್ಬಿಟ್ಟು ನಾವು ಅದು ಸರ್ವ್ ಮಾಡ್ತೀವಿ. ಮತ್ತು ಇನ್ನೊಂದು ಸೆಗ್ಮೆಂಟ್, ನಮ್ಮ ಮೆನ್ಯೂ ಸೆಗ್ಮೆಂಟ್ನಲ್ಲಿ ಕಾಫಿ ಜೊತೆ ಸ್ನ್ಯಾಕ್ಸ್ ಅಂತ. ಅದರಲ್ಲಿ ನಿಮಗೆ ಮಧುರೈ ಮಲೈ ಬನ್ ಬಟರ್ ಅಂತ ಒಂದು ಐಟಮ್ ಇದೆ. ಅದು ಕೊಯಂಬತ್ತೂರ್ಗೆ ಹೋಗಿದ್ದೆ, ಅಲ್ಲಿ ಕೊಯಂಬತ್ತೂರಿನಲ್ಲಿ ಇದು ಟೀ ಜೊತೆ ಕೊಡ್ತಾಯಿದ್ರು, ಅದು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನೊಂದು ಆಂಧ್ರ ಚಿಲ್ಲಿ ಬನ್ ಪಚ್ಚಡಿ ಅಂತ ಇದೆ. ಸ್ವೀಟ್ಗೆ ಯಾರ್ಯಾರು ಸ್ವೀಟ್ ಇಷ್ಟ ಇಲ್ವೋ ಅದು ಖಾರ ಐಟಮ್ ಒಂದು ಟೀ ಜೊತೆ ಸ್ನ್ಯಾಕ್ಸ್ ಥರ ಒಂದು ಸೆಗ್ಮೆಂಟ್ ಮಾಡಿದ್ದೀವಿ. ತಮಿಳ್ನಾಡಿಂದ ನಮ್ಮದು ಕೀರವಡೆ ಅಂತ ಒಂದು ಐಟಮ್ ಇದೆ. ಕೀರವಡೆ ಅಂತ ಒಂದು ಡಿಶ್ ಇದೆ, ಅದು ವಡ ಅಂತ. ಅದು ವಡೆ ಜೊತೆ ನಾವು ಗ್ರೀನ್ ಚಿಲ್ಲಿ ಚಟ್ನಿ ಕೊಡ್ತೀವಿ. ಇವಾಗ ನಮ್ಮ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಮಧ್ಯದಲ್ಲಿ ಏನು ಬ್ರೇಕ್ಸ್ ಇರಲ್ಲ. ಮತ್ತು ಆಲ್ ಡೇಸ್ 7 ಡೇಸ್ ಆಫ್ ದ ವೀಕ್ ಓಪನ್ ಇದ್ದೀವಿ. ಇವಾಗ ಸದ್ಯಕ್ಕೆ ಗ್ರೌಂಡ್ ಫ್ಲೋರು ಸೆಲ್ಫ್ ಸರ್ವಿಸ್ ಓಪನ್ ಆಗಿದೆ. ಮತ್ತು ಇನ್ನೊಂದು 20 ದಿವಸ ಆದಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಆಂಧ್ರ ಮೀಲ್ಸ್ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಸೆಕೆಂಡ್ ಫ್ಲೋರ್ನಲ್ಲಿ ಇನ್ನೊಂದು ಬ್ರ್ಯಾಂಡು ಎಕ್ಸ್ಟ್ರಾ ಕರಿ ಅಂತ ಸೂನ್ ಓಪನ್ ಆಗ್ತದೆ. ಅದರಲ್ಲಿ ನಾವು ನಾರ್ತ್ ಇಂಡಿಯನು ಮತ್ತು ಚೈನೀಸ್ ವೆಜ್ ಐಟಮ್ಸು ಸ್ವಲ್ಪ ಮಾಡರ್ನ್ ಆಗೇ ಕೊಡಬೇಕಂತ ರೆಡಿ ಮಾಡ್ತಾಯಿದ್ದೀವಿ. ನಾನು ಫಸ್ಟು ಆರ್ಡ್ರ್ ಮಾಡಿದ್ದು MLA ಪೆಸರೊಟ್ಟು ಅಂತ. ಆ್ಯಕ್ಚುಲಿ ಇದರ ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ಲ, MLA ಪೆಸರೊಟ್ಟು. ಇಡ್ಲಿ ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಸಾಗು ದೋಸೆ, ಬಟಾಣಿ ದೋಸೆ ಎಲ್ಲ ಕೇಳಿದ್ವಿ. ಬಟ್ ಇದು MLA ಪೆಸರೊಟ್ಟು ಅಂತ ಚೆನ್ನಾಗಿದೆ ಹೆಸರು.
ಹೆಸರಿಗೆ ತಕ್ಕಂತೆ ರುಚಿ ಹೆಂಗಿದೆ ನೋಡೋಣ. ಸೊ ಬಿಸಿ ಬಿಸಿಯಾಗಿರುವಂತಹ ದೋಸೆ. ಸೊ ಅದರಲ್ಲಿ ನೀವು ನೋಡ್ಬೋದು ಮೀಡಿಯಮ್ ರೋಸ್ಟ್ ಮಾಡಿದರೆ ಸ್ವಲ್ಪ ತೆಳುವಾಗಿದೆ. ಆಮೇಲೆ ಇದು ಈ ಹಿಟ್ಟೇನಿದೆಲ್ಲ ಮೂಂಗ್ ಮಾಡಿರುವಂಥ ಹಿಟ್ಟದು. ಪೆಸರೊಟ್ಟು ಅಂದ್ರೇ ಆ್ಯಕ್ಚುಲಿ ಹಂಗೆ ಮೂಂಗ್ ದಾಲು ಅಂತ ಬರುತ್ತೆ. ಸೊ ಇದರ ಮಧ್ಯ ನಮ್ಮ ಉಪ್ಪಿಟ್ಟು ಇದನ್ನು ಹಾಕಿದ್ದಾರೆ. ಫಸ್ಟು ಅದು ಮಾತ್ರ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಎಲ್ಲದರಲ್ಲೂ ದೋಸೆ ಮಧ್ಯ ಸಾಗು, ಬಟಾಣಿ ಸಾಗು, ಆಲೂ ಪಲ್ಯ ಎಲ್ಲ ಹಾಕಿದ್ರೆ ಇವರು ಒಂಥರ ಡಿಫ್ರೆಂಟಾಗಿ ಉಪ್ಪಿಟ್ಟನ್ನು ಹಾಕಿ ಕೊಡ್ತಾರೆ. ಎಮ್.ಎಲ್.ಎ ಪೆಸರೊಟ್ಟು ಅಂದ್ರೇ ಅದರದ್ದು ಅರ್ಥ ಹಂಗೆ ಬರುತ್ತೆ. ಸೊ ಟೇಸ್ಟ್ ವೈಸು ಆ ಉಪ್ಪಿಟ್ಟು ಹಾಕಿದ್ರು ನಮಗೇನೊಂಥರ ಹೆಂಗಿದೆಯೋ ಏನೋ ಅಂತೇನು ಅನಿಸ್ತಿಲ್ಲ. ಟೇಸ್ಟ್ ವೈಸ್ ನಿಜಾಗ ಚೆನ್ನಾಗಿದೆ. ಆಮೇಲೆ ಈ ಒಂದು ಹೋಟ್ಲಲ್ಲಿ ಏನು ಹೇಳಿ ಸ್ಪೆಷಲ್ಲು ಎಕ್ಸ್ಟ್ರಾ ಚಟ್ನಿ ಅಂತಿದೆ ಅಂದಮೇಲೆ ಚಟ್ನಿನ ಫೇವ್ರೇಟ್ ಇರಬೇಕು, ಹೆವಿ ರುಚಿನೂ ಇರಬೇಕು. ಪೀನಟ್ ಚಟ್ನಿ ಜೊತೆ ಕೊಟ್ಟರು. ಪೀನಟ್ ಚಟ್ನಿ ಟೇಸ್ಟ್ ವೈಸ್ ಚೆನ್ನಾಗಿದೆ. ಸರಿ ರುಬ್ಬಿದ್ದಾರೆ, ನೋಡ್ದಾರೇ ಹೇಳ್ಬೋದು ನೀವು, ಸಿಕ್ಕಾಪಟ್ಟೆ ರುಬ್ಬಿದ್ದಾರೆ. ಆಮೇಲೆ ಜಾಸ್ತಿ ಸ್ಪೈಸಿ ಏನು ಬರೋಲ್ಲ, ಮೀಡಿಯಮ್ ಸ್ಪೈಸಿ ಕೊಟ್ಟಿದ್ದಾರೆ ಚಟ್ನಿ. ಆಮೇಲೆ ಇದರಲ್ಲಿ ದೋಸೆ ಮಧ್ಯೆ ಏನು ಉಪ್ಪಿಟ್ಟು ಹಾಕಿದ್ದಾರೆ ಗೊತ್ತಾ, ಅದಕ್ಕೂ ಆಮೇಲೆ ಈ ಒಂದು ಪೀನಟ್ ಚಟ್ನಿನೂ ಎರಡು ಮಿಕ್ಸ್ ಮಾಡಿದಾಗ ಒಂದು ಡಿಫ್ರೆಂಟ್ ಫೀಲು. ಇದೊಂಥರ ಹೊಸ ರುಚಿನೇ ನಮ್ಮ ಬಾಯಿಗೆ ಸಿಗ್ತಾಯಿದೆ. ಸೊ ಟೋಟಲಿ ಹೇಳೋದ್ರೆ ಈ ಪೀನಟ್ ಚಟ್ನಿನೇ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ದೋಸೆನೇ ಬೇಡ, ಬರೀ ಚಟ್ನಿನೇ ತಿನ್ನೋಣ ಅನಿಸುತ್ತೆ. ಆ್ಯಕ್ಚುಲಿ ಇಡ್ಲಿಗೂ ಅಷ್ಟೇ ಇದೇ ರೀತಿ ಫುಲ್ಲು ಚಟ್ನಿ ಹಾಕಿ ಕೊಡ್ತಾರೆ. ಸೊ ಅದಕ್ಕೂ ಕೊಡೋದವ್ರು ಇದೇ ಪೀನಟ್ ಚಟ್ನಿ ಆಯಿತಾ. ಸೊ ಇದರ ನಂತರ ಇನ್ನೊಂದು ಇಲ್ಲಿರೋದು ಟೊಮೊಟೊ ಚಟ್ನಿ. ಸೊ ಟೊಮೊಟೊ ಚಟ್ನಿ ಜೊತೆ ಅದಕ್ಕೂ ಇದಕ್ಕೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ಟೊಮೊಟೊ ಚಟ್ನಿ ಇದರ ಲೈಟು ಹುಳಿ ಫ್ಲೇವರ್ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ ದೊಡ್ಡ ತುಂಡೆ ಹಾಕಿದ್ದಾರೆ. ಸೊ ಟೋಟಲಿ 2 ಚಟ್ನಿ, ಆಮೇಲೆ ಆ ಹಿಟ್ಟಿನ ಫ್ಲೇವರು ನಿಮ್ಮ ಬಾಯಿಗೆ ಹಾಗೆ ಸಿಗುತ್ತೆ. ಆಮೇಲೆ ತುಂಬ ತೆಳುವಾಗಿದೆ. ಮಧ್ಯದಲ್ಲಿ ಹಾಕಿರೋ ಉಪ್ಪಿಟ್ಟು, ಇದೆಲ್ಲ ಸೇರಿನೇ ಹೇಳೋದು ಇದು ದೋಸೆ ಒಂದು ಅದ್ಭುತ ರುಚಿ ಕೊಡ್ತಾ ಇದೆ. ಟೋಟಲಿ ನನಗಂತೂ ಈ ದೋಸೆ ತುಂಬ ಇಷ್ಟ ಆಯಿತು. ಓಯ್, ಇವಾಗ ನಾ ಆರ್ಡ್ರ್ ಮಾಡಿದೆ ಅಂತ ಗೊತ್ತಿತ್ತಾ? ಇದು ನಮ್ಮ ಊರು ಬದಿದೆ. ಇದ್ರ ಹೆಸರೇ ಕುಂದಾಪುರ ಗೀ ರೋಸ್ಟ್ ಅಂಬ್ರು ಮಾರ್ರೆ. ಅಂದರೆ ನಂಗೆ ಎಂತ ಅನಿಸ್ತಿತ್ತು ಗೊತ್ತಿತ್ತಾ, ನಮ್ಮ ಊರಂಗೆ ಕುಂದಾಪುರದಂಗೆಲ್ಲ ಗೀ ರೋಸ್ಟ್ ಸಿಕ್ಕಾಪಟ್ಟೆ ಫೇಮಸ್ ಅಲ್ದ, ಹಂಗೆ ಉಪ್ಪುಕ್ಕೂ ಸಾಕಲ್ದ ಕಾಂಬ ಬೆಂಗಳೂರಂಗೆ. ಅದ್ರಂಗೂ ಈ ಒಂದು ಚಟ್ನಿ ಹೋಟೆಲ್ ಹಂಗೆ ಈ ಒಂದು ಗೀ ರೋಸ್ಟ್ ಹೆಂಗಿತ್ತು ಕಾಂಬಾಕ. ಬನ್ನಿ, ಫಸ್ಟು ಒಂದು ದೊಡ್ಡ ಇಡ್ಲಿ, ಅದಕ್ಕೆ ಒಂದಿಷ್ಟು ತುಪ್ಪ ಹಾಕಿ ಗೀ ರೋಸ್ಟ್, ಇದು ಅವರದೇ ಸ್ಪೆಷಲ್ಲು, ಅವರದೇ ಆದ ಒಂದು ರೀತಿಯಲ್ಲಿ ಮಾಡಿರ್ತಾರೆ. ಅದನ್ನು ಈ ಒಂದು ಇಡ್ಲಿಗೆ ಹಾಕಿಬಿಟ್ಟು ಕೊಡ್ತಾರೆ. ಸೊ ಟೇಸ್ಟ್ ಹೆಂಗಿದೆ ನೋಡೋಣ. ಆ್ಯಕ್ಚುಲಿ ಫುಲ್ಲು ತುಪ್ಪನೇ ನಿಮಗೆ ಹೈಲೈಟಾಗಿ ಕಾಣಿಸುತ್ತೆ ಇದರಲ್ಲಿ. ಇದಕ್ಕೂ 2 ಥರ ಚಟ್ನಿ ಕೊಡ್ತಾರೆ. ಸೊ ಫಸ್ಟು ಯಾವ ಚಟ್ನಿ ಗಿಟ್ನಿ ಏನೂ ಬೇಡ, ಯಾಕೆ ಗೊತ್ತಾ, ಗೀ ರೋಸ್ಟೇ ಫುಲ್ಲಾಗಿ ಕೊಟ್ಟಿದ್ದಾರೆ. ಅದ್ಭುತ. ಆ್ಯಕ್ಚುಲಿ ಹೆಸರಲ್ಲೇ ಇದೆ ಗೊತ್ತಾ, ಗೀ ರೋಸ್ಟ್ ಅಂತ. ಆ ಚಟ್ನಿ ಸ್ವಲ್ಪ ಸ್ಪೈಸಿ ಬರುತ್ತೆ, ಬಟ್ ಅದಕ್ಕೆ ಹಾಕಿರೋ ತುಪ್ಪದಿಂದ ಎಲ್ಲ ಸ್ವಲ್ಪ ಖಾರ ಸ್ವಲ್ಪ ರೆಡ್ಯೂಸ್ ಮಾಡಿಸುತ್ತೆ ಅನಿಸುತ್ತೆ. ಬಟ್ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಆ್ಯಕ್ಚುಲಿ ಈ ಗೀ ರೋಸ್ಟಲ್ಲಿದೆ ಅಲ್ಲ, ಪೀನಟ್ ಚಟ್ನಿನೂ ಕೊಡ್ತಾರೆ ಆಯಿತಾ. ಒಂಥರ ಉಪ್ಪು, ಖಾರ, ಹುಳಿ ಎಲ್ಲನೂ ಪರ್ಫೆಕ್ಟ್. ಅದರಲ್ಲಿ ನಿಮಗೆ ಈ ಖಾರದ್ದು ಮತ್ತು ಹುಳಿ ಫ್ಲೇವರ್ ಇದೆಯಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಹೊಸ ತಿಂಡಿ ಆರ್ಡ್ರ್ ಮಾಡಿದೆ. ಇದು ಹಾಲು ಪುರಿ ಅಂತ, ಒಂದು ದೊಡ್ಡ ಪುರಿ. ಇದಕ್ಕೆ ಗಸಗಸೆ ಹಾಲು ಹಾಕಿ ಕೊಡ್ತಾರೆ. ಸೊ ಹೆಂಗೆ ಆ ಇಡ್ಲಿನ ನಾವು ಟೇಸ್ಟ್ ಹೆಂಗಿರುತ್ತೆ ಅಂತ ನಮ್ಗೆ ಅಂದಾಜು ಮಾಡಿಸ್ಕೊಳಕ್ಕಾಗಿಲ್ವೋ, ಇದೂ ಹಾಗೆ ಅನಿಸುತ್ತೆ. ಬಟ್ ಟೇಸ್ಟ್ ಇವಾಗ ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಪುರಿನೇ ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ನಾನು ಅಂದ್ಕೊಂಡೆ ಪುರಿ ಸ್ವಲ್ಪ ಹಾರ್ಡ್ ಇರ್ಬೋದಂತ ಫೋರ್ಸಾಗಿ ಒತ್ತಾಗಿ ನೋಡಿದೆ, ಇಲ್ಲ, ತುಂಬ ಸ್ಮೂತಾಗಿದೆ. ಅದು ಬಿಸಿ ಬಿಸಿ ಗಸಗಸೆ ಹಾಲು ಹಾಕಿರೋದ್ರಿಂದ. ಪುರಿನೇ ನಿಮಗೆ ಒಳ್ಳೆ ಕರುಮ್ ಕುರುಮ್ ಆಗಿದೆ.
ಅದಕ್ಕೆ ಹಾಕಿರೋ ಗಸಗಸೆ ಹಾಲಿದೆ ಅಲ್ಲ, ಅದು ಹೆಂಗೆ ಸೂಟ್ ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಈ ಒಂದು ಕಲ್ಪನೆ ಹಿಂಗೊಂದು ತಿಂಡಿ ಮಾಡ್ಬೋದು ಅನ್ನೋದು ಅವರಿಗೆ ಹೆಂಗೆ ಐಡಿಯಾ ಬಂತಂತಲೂ ಗೊತ್ತಾಗಲ್ಲ. ಬಟ್ ಟೇಸ್ಟ್ ವೈಸು ನಾನು ಹೆಂಗಿರ್ಬೋದೇನೋ ಅಂದ್ಕೊಂಡೆ, ಬಟ್ ತುಂಬಾ ರುಚಿಯಾಗಿದೆ. ಆಮೇಲೆ ನಿಮಗೆ ನಾವು ಅಂದ್ಕೊಂಡಂಗೆ ಏನು ಓವರ್ ಸ್ವೀಟ್ ಇಲ್ಲ, ಸ್ವೀಟು ಮೀಡಿಯಮ್ ಆಗಿರೋದು ಪರ್ಫೆಕ್ಟ್. ಅದು ನಿಮ್ಗೆ ಈವ್ನಿಂಗ್ ಟೈಮಲ್ಲಿ ತುಂಬ ಸೂಟ್ ಆಗುತ್ತೆ ತಿನ್ನೋಕ್ಕೆ. ಟೇಸ್ಟ್ ವೈಸು ಇದೂ ಅಷ್ಟೇ ಸೂಪರಾಗಿದೆ. Welcome to Extra Chutney. Please come and taste it for yourself and give your review. Thank you. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗೆ ಎಲ್ಲನೂ ಇಷ್ಟ ಆಯಿತು. ಅದರಲ್ಲಂಗೂ ನಮ್ಮ ಊರು ಬದಿದಿತ್ತಲ್ದ ಇಡ್ಲಿ ಮತ್ತು ಗೀ ರೋಸ್ಟ್, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೋಟಲಿ ಎಲ್ಲ ಫುಡ್ಗಳು ಚೆನ್ನಾಗಿದೆ. ಆಮೇಲೆ ಹೊಸ ಹೊಸ ರೀತಿ ಫುಡ್ಗಳು ನಾವು ಕೆಲವೆಲ್ಲ ಕೇಳೇ ಇರಲ್ಲ, ಆ ಥರದ ತಿಂಡಿಗಳೆಲ್ಲ ಇಲ್ಲಿವೆ. ಹೆಸರೇ ಯೂನಿಕ್ ಆಗಿದೆ, ಎಕ್ಸ್ಟ್ರಾ ಚಟ್ನಿ ಅಂತ. ಬನ್ನಿ ತಿನ್ನಿ, ಎಕ್ಸ್ಟ್ರಾ ಚಟ್ನಿ ಹಾಕ್ಸ್ಕೊಳ್ಳಿ. ಆಮೇಲೆ ರುಚಿ ಹೆಂಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ಎಕ್ಸ್ಟ್ರಾ ಚಟ್ನಿ ಎಲ್ಲಿ ಬರುತ್ತೆ? ಗಾಂಧಿನಗರದಲ್ಲಿ ಬರುತ್ತೆ. ನೀಟಾಗಿ ಇದರದ್ದು ಅಡ್ರೆಸ್ಸು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಹೊಸ ಹೊಸ ಬಗೆಯ ದೋಸೆಗಳು, ಇಡ್ಲಿಗಳು, ಸ್ವೀಟು, ಹಿಂಗೆ ತರಹವೇರಿ ಐಟಮ್ ಇದೆ. ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದಿಂದ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.